ಇತ್ತ ಕಾಂಗ್ರೆಸ್ನಲ್ಲಿ ಭಾರಿ ವಿವಾದವಾದರೂ ಕೂಡ ಯತೀಂದ್ರ ಸೈಲೆಂಟ್ ಆಗ್ತಾ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಡಿಕೆಶಿ ಬಣ ಆಕ್ರೋಶ ಹೊರ ಹಾಕ್ತಾ ಇದೆ. ಯತೀಂದ್ರಗೆ ನೋಟಿಸ್ ಕೊಡಿ ಅಂತ ಡಿಕೆ ಬಣದಿಂದ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಅಧಿಕಾರದ ಬಗ್ಗೆ ಮಾತನಾಡಿರುವಂತಹ ಯತೀಂದ್ರ ಅವರಿಗೆ ನೋಟಿಸ್ ಕೊಡಿ ಅಂತ ಡಿಕೆ ಬಣದಿಂದ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಯತೀಂದ್ರ ಹೇಳಿಕೆಯಿಂದ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಅಂತ ಕಂಪ್ಲೇಂಟ್. ಆದ್ರೆ ಯತೀಂದ್ರಗೆ ನೋಟಿಸ್ ಇಲ್ಲ ಅಂತ ಶಿಸ್ತು ಸಮಿತಿ ಸ್ಪಷ್ಟನೆಯನ್ನ ಕೊಟ್ಟಿದೆ. ಗ್ಯಾರಂಟಿ ನ್ಯೂಸ್ಗೆ ಕಾಂಗ್ರೆಸ್ನ ಶಿಸ್ತು ಸಮಿತಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ಯಾವುದೇ ರೀತಿಯಾದಂಥ ತಪ್ಪುಗಳು ಕಾಣಿಸ್ತಾ ಇಲ್ಲ. ಅವರ ಹೇಳಿಕೆ ಶಿಸ್ತು ಸಮಿತಿ ವ್ಯಾಪ್ತಿಗೆ ಬರೋದೇ ಇಲ್ಲ. ನಾವು ಅವರ ಹೇಳಿಕೆಯನ್ನ ಎಲ್ಲಾ ರೀತಿಯಲ್ಲೂ ಪರಿಶೀಲಿಸಿದ್ದೀವಿ, ಹೀಗಾಗಿ ಅವರಿಗೆ ನೋಟಿಸ್ ಕೊಡೋದಿಲ್ಲ ಅಂತ ಶಿಸ್ತು ಸಮಿತಿ ಹೇಳ್ತಾ ಇದೆ. ಕಾಂಗ್ರೆಸ್ನ ಶಿಸ್ತು ಸಮಿತಿಯ ಅಧ್ಯಕ್ಷರಾದ ರೆಹಮಾನ್ ಖಾನ್ ಅವರು ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ, ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಅದೊಂದು ಕಡೆ ಅವ್ರು ಕೊಟ್ಟಂತ ಹೇಳಿಕೆಯನ್ನ ನಾವು ಪರಿಶೀಲಿಸಿದ್ದೀವಿ, ಹಾಗಾಗಿ ಅವರಿಗೆ ನೋಟಿಸ್ ಕೊಡಲ್ಲ ಅಂತ ಕಾಂಗ್ರೆಸ್ನ ಶಿಸ್ತು ಸಮಿತಿಯ ಅಧ್ಯಕ್ಷರಾದಂತಹ ರೆಹಮಾನ್ ಖಾನ್ ಅವರು ಗ್ಯಾರಂಟಿ ನ್ಯೂಸ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಡಿಕೆ ಬಣದಿಂದ ಅವರಿಗೆ ನೋಟಿಸ್ ಕೊಡಬೇಕು, ನಾವೇನಾದರೂ ಆ ಥರದ ಹೇಳಿಕೆ ಕೊಟ್ಟರೆ ನಮಗೆ ನೋಟಿಸ್ ಕೊಡ್ತೀರಿ, ಶಿಸ್ತು ಕ್ರಮ ಜರುಗಿಸ್ತೀರಿ, ಮುಖ್ಯಮಂತ್ರಿಗಳ ಮಗ ಅನ್ನುವಂಥ ಕಾರಣಕ್ಕೆ ಯತೀಂದ್ರ ಅವರಿಗೆ ನೀವು ನೋಟಿಸ್ ಕೊಡ್ತಾ ಇಲ್ವಾ? ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಶ್ವರಪ್ಪ ಅವರೆಲ್ಲ ದೊಡ್ಡ ಮಟ್ಟದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ರು, ದಮ್ಮು ತಾಕತ್ತಿನ ಪ್ರಶ್ನೆ ಮಾಡಿದ್ರು. ಡಿ ಕೆ ಶಿವಕುಮಾರ್ಗೆ ತಾಕತ್ತಿಲ್ವಾ ನೋಟಿಸ್ ಕೊಡೋಕ್ಕೆ? ಸಿದ್ದರಾಮಯ್ಯ ಅವ್ರ ಮಗ ಅನ್ನೋ ಕಾರಣಕ್ಕೆ ನೋಟಿಸ್ ಕೊಡ್ತಾ ಇಲ್ವಾ? ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಮಾಡಿದರು. ಮತ್ತೊಂದು ಕಡೆ ವಿಪಕ್ಷಗಳು ಕೂಡ ಇದೇ ಹೇಳಿಕೆಯನ್ನು ಒಂದು ರೀತಿ ಅಸ್ತ್ರ ಮಾಡಿಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಸಂಚಲನವಂತೂ ಸೃಷ್ಟಿಸಿರೋದು ನಿಜ. ಅದರ ಜೊತೆಗೆ ಈಗ ಇಷ್ಟೆಲ್ಲ ವಿವಾದ ಆಗ್ತಾ ಇದ್ರು ಕೂಡ ಯತೀಂದ್ರ ಅವರು ಸೈಲೆಂಟ್ ಆಗ್ತಾ ಇಲ್ಲ.